ಸಾಬರು ಜುಲೈದಾಗ ಇವರೇ ಫೋನ್ ಮಾಡಿದ್ರು, ನಿಮ್ಮ ಮನೆಗೆ ಏನೋ ಬರ್ಬೇಕಂತಂದ್ರೆ ಯಾಕೆ ಮನೆ ಬರ್ಬೇಕಂತಾರ ಅಥವಾ ಬೇಡ, ಇಲ್ಲ ಬಾಬಾ ಯಾಕೋ ಬರ್ತಾರತ್ತಾರ ಅವ್ರು ಅಂದ್ರೆ ಬರ್ತಾ ಅಂದ್ರೆ ಮತ್ತು ಕರಿ ಬಾನು ಮತ್ತು ದಂಧೆ ಒಂದೊಂದು ದಂಧೆ ಹೋದ್ರೆ ಹೋಯ್ತೀನಿ ನೀವು ಬಾ ಅಂತಂದ್ರೆ ಸಾಬರು ಬಂದರು ಪೆರಾರ ಇಕ್ಕೊಂಡೇವು ಮಟ್ಟಿದೆವು ಆಕಿ ಎಲ್ಲ ಪೆರಾರ ಮಾಡಿದ್ದು ಬಾನ ಬೈದು ಸುರಾಯ್ತು ಆಕಿ ಈ ನಮ್ಮ ಅಣತಿಗಿರಿ ಅದು ಹೋಗಲ್ಲತ್ತದು ಅಂದ್ರೆ ನಿಂಗೆ ಬಿಡಲ್ಲ ಅಂದ್ರು ಅವ್ರು ಸಾಬರು. ನಿನ್ನ ಬಿಡಲ್ಲ ನಾ ಯಾಕೆ ಬಂದೆ ನೀ ಯಾಕೆ ಬಂದೆವು ನಮ್ಮ ಮನೆಗೆ ಅಲ್ಲತ್ತದು ನೀ ಯಾಕೆ ಬಂದು ಅಂದ್ರೆ ಪೆಟ್ಟು ತಿಂತೀನಿ ನೋಡಿ ಹೋಯ್ತೆ ಅಂದ್ರೆ ನೀ ಬಂದು ಹೋಯ್ತು ಅಂದ್ರೆ 21 ವರ್ಷ ಆಯ್ತು ಅಂತ ಹೇಳ್ತದು. ಹೋಯ್ತೆ ಅಂದ್ರೆ ಹೋಯ್ತು ಈಕಿಗೆ ದವಾಖಾನೆ ತರ್ಲತ್ತ ದವಾಖಾನೆ ತರ್ದದ್ದು ಅದು ಬ್ಯಾನಿ ಒಂದದ ಹೆಂಗತ್ತ ಇಟ್ಟಾಗದು ಅದು ಆಗೋಣ ಇವ ನಮ್ಮ ಮಗಂದು ಈಗ ಗೋಣಿಕ ಹಿಂಗೆ ಯಾಕೆ ಅನಾಗ್ಯದ ಯಾನ್ ಬಿಲ್ಲ ಮತ್ತು ದವಾಖಾನೆ ಹೋಗ್ಬಂದು ಯಾಕೆ ಹಿಂಗೆ ಸಾಬರು ಬಂದ್ರೆ ಅವತ್ತ ಪೆರಾರ ಮಾಡಿದ್ರು ಅವನು ಗೋಣಿ ಮೆಟ್ಟಕ್ಕಾಯ್ತು ಈಕಿನ ಭಾನುಮತಿ ಹೋಯ್ತು. ಮತ್ತು ಸಾರ್ ಬಂದಾಗ ಮತ್ತು ಬೀದರ್ ಜಾಗ ತೊಗೊಂಡ ಈಗ ನಾ ಹೆಂಗಿದ್ದಲ್ಲ ಇದೇ ಖುಷಿಲಿಂದ ನಾನು ಹಿಂಗೆ ದೇವ್ರನ್ನ ಹಿಂಗೆ ಕಾಡ್ತೀನಿ ಹಿಂಗೆ ಹಾಕಿಲಿ ದೇವ್ರ ಶಿವ ಯಾವತ್ತು ಬಂದಿದೆ ಅವತ್ತು ನಮ್ಗೆ ಮತ್ತಿನ ಕಮ್ಮಿ ಇಲ್ಲ. ಈ ಟೈಮ್ನ ಹಿಂಗೆ ಕಾಡ್ತೀನಿ ಹಿಂಗೆ ನಡೆಸ್ಕೊಂಡು ದೇವ್ರು ಹಿಂಗೆ ನೆಲ್ಲಿ ಅಂತ. ಅಂದ್ರೆ ನೀವು ಜಾಗ ತಗೋತೀರಿ ಅಂತ ಅವತ್ತು ಪ್ರವಾದನೆ ಮಾಡಿದ್ದೇವೆ, ಅದು ಕರೆಕ್ಟ್ ಆಗ್ಯದ? ಹಾಂ ಆಗ್ಯ ಸಾಬ್ರಿ, ಪ್ರವಾದನೆ ಮಾಡಿದ್ದೇವ್ರು ನೆರವೇರ್ಸ್ಯಾನ. ಹಾಂ ನಡೆಸ್ರಿ ದೇವ್ರ ಸ್ತೋತ್ರವಾಗಲಿ. ನಿಮ್ಗೆ ಹೆಂಗೆ ಆರಾಮಾಯ್ತು? ನನಗೆ ನಿಮ್ದಿಂದ ಆ ದೇವ್ರದಿಂದ ನನಗೆ ಆರಾಮಾಯ್ತು ರೀ. ಮತ್ತು ನನಗಿದು ದುರ್ಸ ಆಯ್ತು ಅಂತ ನನಗೆ ಸಾಕ್ಷಿನೇ ಇದ್ದಿಲ್ಲ. ಇದು ನನಗೆ ಯಾಕೋ ನನಗೆ ಇಷ್ಟು ವರ್ಷ ಆಯಿತು, ಇಷ್ಟು ವರ್ಷದ ರೋಗ ಹೆಂಗೆ ಹೋಯ್ತದ ಒಂದೇ ದಿನಕ್ಕೆ ಅದು ನನಗೂ ಸಾಕ್ಷಿನೇ ಇದ್ದಿಲ್ಲ. ನಾನು ಏನು ನಾ ಸಾಯ್ತೇನೋ ಅಂದಂಗೆ ಆಗಿತ್ತು ನನಗೆ. ಅದು ದೇವ್ರದಿಂದ ಅದು ಹೆಂಗೋ ಏನೋ ನಮ್ಮ ಭಕ್ತಿಗಾಗಿ ದೇವರು ನಮ್ಮ ಮನೆಗೆ ಬಂದಿದ್ದಾರೆ, ನಿಮ್ಮದಿಂದ ಅದು ನಂಗೆ ದೂರ ಆಯಿತು. ದೇವ್ರ ಆಶೀರ್ವಾದ ಹಿಂಗೆ ಇರಲಿ. ದೇವ್ರಿಗೆ ನಾವು ಉಸಿರು ಇರೋ ಗಂಟೆ ನಾ ದೇವ್ರಿಗೆ ಯಾವತ್ತೂ ಮರೆಯಲ್ಲ. ಕುತ್ಕೆಲ್ಲ ಕೆಲಸ ಮಾಡ್ತಿಲ್ಲ. ಹ್ಞೂ ರೀ, ಹಿಂಗೆ ಏನಿಲ್ಲ ಎಲ್ರಿ ಹಿಂಗೆ ಬಗ್ಲಾಕ ಬರ್ತಿಲ್ಲ, ಕೂಡ್ಲಾಕ ಬರ್ತಿಲ್ಲ, ಹಿಂಗೆ ಕೊಟ್ಟಿದ್ದಾನೆ ಆಯ್ತು. 21 ವರ್ಷ ದೇವ್ರಿಗೆ ಸ್ವಸ್ಥತೆ ಮಾಡಿ. ಹಾಂ ಸ್ವಸ್ಥತೆ ಮಾಡ್ಯಾನ ದೇವ್ರಿಗೆ ಸ್ತೋತ್ರ. ಹಂಗೆ ಊರಿಗೆ ಹೋಗಿ ಬಂದಿದ್ದೆವು. ಮತ್ತು ನಂಗೆ ಭೀ ಹೇಳಕ್ಕೆ ಬಂದಿದ್ದಿಲ್ಲ, ಹೋಗ ನಂಗೆ ಮಾಡಿದಿತ್ತು. ಇವ್ರ ಮನೆಗೆ ಇವ ಹುಡುಗ ಚಪ್ಪಳನ ಇವನಿಗೆ ಹೆಂಗಾರ ಮಾಡಿ ತೆಗಿಬೇಕು, ಈಕೆ ಹೆಂಗಾರ ಮಾಡಿ ಕೂಡ್ಸಾಕ್ಬೇಕಂತಂದಿರು. ಸರ್ ಅಚಾನಕ್ಕೆ ಬಂದು ಪ್ರೇಯರ್ ಮಾಡ್ತಿಕ್ಕಿ ನನಗೆ ಇದು ಗೋಣ ಪೂರ ಬಾಯಿ ತೆರಲಿಕ್ಕೆ ಬಂದಿದ್ದಿಲ್ಲ. ಒಳಗೆಲ್ಲ ಏನು ಊಟ ಮಾಡಿದ್ರೆ ಭೀ ಹೋಯ್ತಿದ್ದಿಲ್ಲ, ಬರೀ ಉಪ್ಪಿಟ್ಟು ಒಳಗೆ ಏನಾಗಿತ್ತೇನೋ. ಸರ್ ಬಂದು ಪ್ರೇಯರ್ ಮಾಡ್ತಿಕ್ಕಿ ಹೋಯ್ತು. ಆಮೇಲೆ 1 ತಿಂಗಳು ಆಯ್ತಿಗೆ ನಂಗೆ ಮತ್ತು ಕೆನರಾ ಬ್ಯಾಂಕಿನಾಗ ಜಾಬ್ ಸಿಕ್ತು. ಒಬ್ಬರು ಬಿಡ್ದಾರದಿಂದ ಇಮನ್ವಲ್ ಬಿಡ್ದಾರಂತ ಚರ್ಚಿನವ್ರ ಕಡೆಯಿಂದ ಅವರೇ ರೆಕಮೆಂಡ್ ಮಾಡಿ ಜಾಬ್ ಹಚ್ಕೊಟ್ರು. ಸರ್ ಬಂದು ಒಳ್ಳೆ ಅದ್ಭುತ ಕಾರ್ಯಗಳು ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ದೂರ ಮಾಡಿದ್ರಿದೆಲ್ಲ? ಸರ್ ದೇವರು ಮತ್ತು ನೀವು ರೀ ನಮ್ಮ ಮನೆಗೆ ಬಂದು ವಿಸಿಟ್. ಹಾಂ ರೀ ದೇವ್ರು ನಿಮ್ಮ ಮುಖ ಸ್ವಲ್ಪ ಉದ್ಯೋಗ ಸಿಕ್ತಂತ ಹೇಳಿದ ಮಾತು ದೇವ್ರು ನೆರವೇರ್ಸ್ಯಾರ ಸರ್. ಅದ್ಭುತ ಮಾಡ್ಯಾರ. ಸಾಕ್ಷಿ ಕರೆಕ್ಟ್ ಅದನ್ನ? ಕರೆಕ್ಟ್ ಅದ ಸರ್. ನಾನು ಸಿಟಿ ಹೊರ ಒಂದು ಜಾಗ ಒಂದು ಆಗಬೇಕು ಅಂತ ಅನ್ಕೈತೀನಿ, ಬೇಡ್ಕೊಂಡು ಅಂತೀರಿ. ಅಲ್ಲಿ ಜಾಗ ಇತ್ತು, ನನಗೊಂದು ನೌಕರಿ ಒಂದು ಆಗೋದು ಅದೊಂದು ಆಸೆ ಇದೆ, ಮತ್ತೆ ಬೇರೆದೇನಿಲ್ಲ. ದೇವ್ರು 100% ಅದ್ಭುತ ಕಾರ್ಯ ಮಾಡ್ತಾನೆ. ಮತ್ತು ಇವ್ರ ಸಾಕ್ಷಿ ಏನಂದ್ರೆ ಇವ್ರ ಹೆಂಡತಿಗೆ ಕಟ್ಟಲ್ಪಟ್ಟಿರ್ತಕ್ಕಂಥ 21 ವರ್ಷ ಬಾನಮತಿಯಿಂದ ಇವ್ರು ಬಿಡುಗಡೆ ಮಾಡ್ಯಾನ. ಮತ್ತು ಹೇಳಕ್ಕೆ ಕೊಡಕ್ಕೆ ಬರಲಂತ ಪರಿಸ್ಥಿತಿ ಇವ್ರದಿತ್ತು. ಆ ರೀತಿಯಿಂದ ದೇವರು ಸ್ವಸ್ಥತೆ ಮಾಡ್ಯಾನ. ಮತ್ತು ಲೋಕೇಶ್ ತಮಗೆ ದೇವರು ಯಾವ ರೀತಿಗೆ ಅದ್ಭುತ ಮಾಡ್ಯಾನ ಅಂದ್ರೆ ಅವನಿಗೆ ಕೂಡ ಬಾಯೆಲ್ಲ ಕೆಟ್ಟು ಹೋಗಿತ್ತು. ಮತ್ತು ಮ್ಯಾಲಿಂದು ಕುತ್ತಿಗೆ ಕಡೆ ಅಗಲಾಡಿಸ್ತಿದ್ದಿಲ್ಲ. ಅವನು ಕೂಡ ದೇವರು ಅದ್ಭುತ ಮಾಡ್ಯಾನ. ಒಂದು ಪ್ರವಾದನೆ ಇತ್ತು, ದೇವರು ನಿನ್ನ ಜೀವಿತಲ್ಲೇ ಈ ನೆಕ್ಸ್ಟ್ ಮಂತಾಗ ಅದ್ಭುತ ಮಾಡ್ತಾನೆ, ಉದ್ಯೋಗ ಕೊಡ್ತಾನೆ ಅಂದ್ರೆ. ಮತ್ತು ಕೆನರಾ ಬ್ಯಾಂಕಿನಾಗ ದೇವ್ರು ಒಳ್ಳೆ ಉದ್ಯೋಗ ಕೊಟ್ಟಾನ. ದೇವ್ರಿಗೆ ಮಗನ ಜೀವಿತದಲ್ಲಿ ಕೂಡ ಆಶೀರ್ವಾದ ಮಾಡ್ಕಾಗಿ ದೇವ್ರ ಸ್ತೋತ್ರ. ಮತ್ತೊಂದು ಪ್ರವಾದನೆ ಇತ್ತು, ಸ್ವಲ್ಪ ದಿನದಾಗೆ ನೀವು ಒಂದು ಮನೆ ತೊಗೋತೀರಿ, ದೇವ್ರ ಸ್ಥಳ ಕೊಡ್ತಾನೆ ಪ್ರವಾದನೆ ಮಾಡಿದೆವು. ಅದು ಒಂದು ಮನೆ ಕೂಡ ಬೀದರ್ ಪಟ್ಟಣದಾಗ ಕೊಟ್ಟನ. ದೇವ್ರ ಸ್ತೋತ್ರ. ಈಗ ನೀವು ಎಲ್ಲಿದ್ದೀರಿ, ಯಾವ ಪ್ರಾಂತಕ್ಕಿದ್ದೀರಿ? ಬೆಂಗಳೂರು ಶಾಂತಿನಗರದಾಗಿದ್ದೀರಿ. ಓಕೆ, ದೇವ್ರ ಸ್ತೋತ್ರ. ಚಪ್ಪಾಳೆ ದೇವ್ರಿಗೆ ಮಹಿಮೆ ಆಗಲಿ.